ನಮಸ್ಕಾರ ವೀಕ್ಷಕರೇ. ಭಾರತದ ಏಕತೆ ಹಾಗೂ ಸಂಸ್ಕೃತಿಗೆ ತೊಡಕಾಗಿರೋ ದೊಡ್ಡ ಸಮಸ್ಯೆಗಳ ಪೈಕಿ ಮತಾಂತರ ಕೂಡ ಒಂದು. ಮತಾಂತರ ತಡೆಗೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಿಸ್ತಾ ಇರೋ ಹೊತ್ತಲ್ಲಿ ಈಗ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದ್ದು ಮುಂದಿನ ದಿನಗಳಲ್ಲಿ ಮತಾಂತರ ಆಗುವವರಿಗೆ ದೊಡ್ಡ ಎಚ್ಚರಿಕೆಯ ಗಂಟೆ ಆಗ್ತಾ ಇದೆ. ಇಷ್ಟು ದಿನ ಕಾನೂನನ್ನ ಗಾಳಿಗೆ ತೂರಿ ಮನಸ್ಸು ಇಚ್ಛೆ ಇದ್ದವರಿಗೆ ಇನ್ನು ಮುಂದೆ ಆ ರೀತಿ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಅರಿವಿಗೆ ಬರ್ತಾ ಇದೆ. ಇದು ಭಾರತ ಹೇಗೆಲ್ಲ ಬದಲಾಗ್ತಾ ಇದೆ ಅನ್ನೋದರ ದೊಡ್ಡ ಸಿಗ್ನಲ್ ಕೊಡ್ತಾ ಇದೆ. ಇನ್ನು ಇದೇ ಹೊತ್ತಲ್ಲಿ ಫ್ರಾಂಕ್ಲಿನ್ ಗ್ರಹಾಂ ಅನ್ನೋ ಅಮೆರಿಕನ್ ವ್ಯಕ್ತಿಗೆ ವಿಸಾ ನಿರಾಕರಣೆ ಮಾಡಿರೋದು ಸುದ್ದಿಯಾಗಿತ್ತು. ಅತಿ ದೊಡ್ಡ ಮತಾಂತರಿಯಾಗಿರೋ ಆತ ಭಾರತವನ್ನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ, ಆತನ ಹಿನ್ನೆಲೆ ಏನು, ಆತನಿಗೂ ಗಾಂಧಿ ಫ್ಯಾಮಿಲಿಗೂ ಇರೋ ಲಿಂಕ್ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಪಂಚದ ಯಾವುದೇ ದೇಶವನ್ನ ನೋಡಿದ್ರೆ ಆಯಾ ದೇಶಗಳನ್ನ ಮುನ್ನಡೆಸೋದಕ್ಕೆ ಅಥವಾ ಅಭಿವೃದ್ಧಿಗೆ ಅವರದ್ದೇ ಆದ ಒಂದು ರೀತಿ ನೀತಿ ನಿಯಮಗಳು ಇರುತ್ತವೆ. ಆದ್ರೆ ಭಾರತದ ಇತಿಹಾಸವನ್ನ ಕೆದಕಿದ್ರೆ ಇಲ್ಲಿ ದೇಶ ಮುನ್ನಡೆಸೋ ಆಲೋಚನೆಗಳಿಗಿಂತ ದೇಶವನ್ನ ಹೇಗೆ ಮಿಸ್ಲೀಡ್ ಮಾಡಬಹುದು, ಜನರನ್ನ ಹೇಗೆ ಎತ್ತಿ ಕಟ್ಟಬಹುದು, ಜನರ ದುಡ್ಡಲ್ಲೇ ಜನರಿಗೆ ಆಮಿಷ ಕೊಟ್ಟು ದೊಡ್ಡ ಮೊತ್ತವನ್ನ ಬಾಚಿ ಅದೇ ಜನರನ್ನ ಯಾಮಾರಿಸಿ ಪದೇ ಪದೇ ಅಧಿಕಾರವನ್ನ ಹೇಗೆ ಹಿಡಿಯಬಹುದು, ಇಂಥ ತಂತ್ರ ಕುತಂತ್ರಗಳೆಲ್ಲ ಭಾರತಕ್ಕಿಂತ ಹೆಚ್ಚಾಗಿ ಬೇರೆಲ್ಲೂ ನಡೆದಂತಿಲ್ಲ. ಏಕೈಕ ಹಿಂದೂ ದೇಶ ಆಗಿದ್ದ ಭಾರತದಲ್ಲಿ ಮೇಲು ಕೀಳು ಅನ್ನೋ ಸಮಸ್ಯೆ ಇದೆ ಅನ್ನೋದನ್ನೇ ಬಲಪಡಿಸಿಕೊಂಡ ಕುತಂತ್ರಿಗಳು ಮತಾಂತರಕ್ಕೆ ಪ್ರೋತ್ಸಾಹ ಕೊಟ್ರು. ಸುಮ್ಮನೆ ಮತಾಂತರ ಮಾಡಿದ್ದಲ್ಲದೆ ಅದರ ಬಳಿಕವೂ ಹಿಂದೂಗಳ ಹಕ್ಕನ್ನ ಕಸಿಯೋ ಕೆಲಸ ಮಾಡಿದ್ರು. ಈಗ ಅದೆಲ್ಲದರ ಫಲಿತಾಂಶ ನೋಡಿರೋ ಜನರು ಇದಕ್ಕೊಂದು ಅಂತ್ಯ ಹಾಡಬೇಕು ಅನ್ನೋ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅಲಹಾಬಾದ್ ಹೈಕೋರ್ಟ್ ಜನರ ಅಭಿಪ್ರಾಯಕ್ಕೆ ತಕ್ಕಂತ ಆದೇಶ ನೀಡಿ ಸದ್ದು ಮಾಡ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಮತಾಂತರ ಪ್ರಕರಣವೊಂದರ ವಿಚಾರಣೆ ಬಳಿಕ ಮಹತ್ವದ ತೀರ್ಪು ನೀಡಿರೋ ಅಲಹಾಬಾದ್ ಹೈಕೋರ್ಟ್ ಇನ್ನು ಮುಂದೆ ಯಾರೇ ಹಿಂದುಳಿದ ವರ್ಗದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದ್ರೂ ಅವರಿಗೆ SC ST ಗಳಿಗೆ ನೀಡ್ತಾ ಇರೋ ಯಾವ ಸೌಲಭ್ಯಗಳನ್ನು ನೀಡೋದಿಲ್ಲ ಅಂತ ಖಡಕ್ ಆದೇಶ ನೀಡಿದೆ. ಎಲ್ಲಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೂ ಈ ಬಗ್ಗೆ ಮಾಹಿತಿ ಪಡೆಯುವಂತೆ ಸೂಚಿಸಲಾಗಿದ್ದು 4 ತಿಂಗಳುಗಳ ಕಾಲ ಗಡುವು ನೀಡಲಾಗಿದೆ. ಕೇವಲ ಹಿಂದೂಗಳು, ಸಿಖ್ ಹಾಗೂ ಬೌದ್ಧರು ಮಾತ್ರ ಈ ಸೌಲಭ್ಯಗಳಿಗೆ ಅರ್ಹರಾಗಿದ್ದು, ಒಂದು ವೇಳೆ ಬೇರೆ ಧರ್ಮಕ್ಕೆ ಮತಾಂತರ ಆದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಸೌಲಭ್ಯಗಳನ್ನ ನೀಡಬಾರದು ಅಂತ ಆದೇಶಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಈ ರೀತಿ ಮತಾಂತರ ಆದ ಬಳಿಕವೂ ಸೌಲಭ್ಯವನ್ನ ಪಡೆಯುತ್ತಿರುವ ಹಾಗೂ ಸೌಲಭ್ಯಗಳಿಗಾಗಿ ಬೇಡಿಕೆ ಇಡುತ್ತಿರುವ ಪ್ರಕರಣ ಹೆಚ್ಚಾಗ್ತಾ ಇರುವುದನ್ನ ಗಮನಿಸಿ ಈ ನಿರ್ಣಯಕ್ಕೆ ಬರಲಾಗಿದೆ. ಅಂದಹಾಗೆ ಕಳೆದ 1 ವರ್ಷದಲ್ಲಿ ಹಲವು ರಾಜ್ಯಗಳಲ್ಲಿ ಇಂಥ ಪ್ರಕರಣ ಬೆಳಕಿಗೆ ಬಂದಿದ್ದು, ಆಂಧ್ರ ಹಾಗೂ ತಮಿಳುನಾಡಿನ ಹೈಕೋರ್ಟ್ ಕೂಡ ಇದೇ ರೀತಿಯ ತೀರ್ಪು ನೀಡಿ ಮತಾಂತರಿಗಳ ಎದೆ ನಡುಗಿಸಿತ್ತು. ಆಂಧ್ರದಲ್ಲಿ ವೈಯಕ್ತಿಕ ಅಸಮಾಧಾನ ಹಾಗೂ ಜಗಳದಿಂದ ವ್ಯಕ್ತಿಯೊಬ್ಬ ತನ್ನ ಎದುರಾಳಿ ಮೇಲೆ ಜನಾಂಗೀಯ ನಿಂದನೆ ಕೇಸ್ ದಾಖಲಿಸಿದ್ದ. ಆದ್ರೆ ಈ ವೇಳೆ ಆತ ಆಲ್ರೆಡಿ ಮತಾಂತರ ಆಗಿ ಪ್ಯಾಸ್ಟರ್ ಆಗಿರೋದು ಬೆಳಕಿಗೆ ಬಂದಿದ್ರಿಂದ ಕೇಸ್ ನಿಲ್ಲೋದಿಲ್ಲ. ಆಗ್ಲೂ ಕೋರ್ಟ್ ಇದೇ ವಿಚಾರವನ್ನ ಮೇಲೆತ್ತಿತ್ತು. ಏನು, ತಮಿಳುನಾಡಿನ ಜಿಲ್ಲೆಯೊಂದರಲ್ಲಿ SC ಮೀಸಲು ಕ್ಷೇತ್ರದಲ್ಲಿ ಮತಾಂತರ ಆಗಿದ್ದ ಮಹಿಳೆ ಸ್ಪರ್ಧಿಸಿ ಗೆದ್ದಿದ್ದು ಕೂಡ ಕೋರ್ಟ್ ವರೆಗೆ ಬಂದಿತ್ತು. ಆ ಸಂದರ್ಭದಲ್ಲೂ ಕೋರ್ಟ್ ಮತಾಂತರ ಆದವರು SC ಹಕ್ಕನ್ನ ಪಡೆಯೋ ಹಾಗಿಲ್ಲ, ದುರುಪಯೋಗ ಪಡಿಸಿಕೊಳ್ಳೋ ಹಾಗೆ ಇಲ್ಲ ಅನ್ನೋದನ್ನ ಹೇಳಿತ್ತು. ಈಗ ಒಂದೊಂದೇ ರಾಜ್ಯಗಳಲ್ಲಿ ಈ ಬಗ್ಗೆ ಕೋರ್ಟ್ಗಳು ಖಡಕ್ ನಿಲುವುಗಳನ್ನ ತೆಗೆದುಕೊಳ್ತಾ ಇರೋದು ಒಂದು ಕಡೆ ಅರ್ಹರಿಗೆ ಮಾತ್ರ ಸೌಲಭ್ಯ ಅನ್ನೋದಕ್ಕೆ ದೊಡ್ಡ ಮಟ್ಟದ ಪ್ರೋತ್ಸಾಹವನ್ನ ಕೊಟ್ಟಂತಿದೆ. ಏನು, ಈ ಚಟುವಟಿಕೆಗಳಿಗೆ ಬ್ರೇಕ್ ಬಿತ್ತು ಅಂದ್ರೆ ಮತಾಂತರಕ್ಕೆ ದೊಡ್ಡ ಹೊಡೆತ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮತಾಂತರ ಮಾಡೋ ಮುನ್ನ ಮತಾಂತರಿಗಳು ನೀಡ್ತಾ ಇದ್ದ ಆಮಿಷಗಳ ಪೈಕಿ ಇದು ಕೂಡ ಒಂದು. ನಿಮಗೆ ಹಣ ಸಿಗುತ್ತೆ, ಸೌಲಭ್ಯ ಸಿಗುತ್ತೆ, ಜೊತೆಗೆ ನಿಮಗೆ ಕ್ರೈಸ್ತರು ಅನ್ನೋ ಸ್ಟ್ಯಾಂಡರ್ಡ್ ಕೂಡ ಸಿಗುತ್ತೆ. ಅಷ್ಟೇ ಯಾಕೆ, ನೀವು ಮತಾಂತರ ಆದ್ಮೇಲೂ SC ST ಸೌಲಭ್ಯಗಳನ್ನ ಪಡಿತಾ ಹೋಗ್ಬೋದು, ಯಾರು ನಿಮ್ಮನ್ನ ತಡೆಯೋದಿಲ್ಲ. ಇಷ್ಟೆಲ್ಲ ಅನುಕೂಲ ಇರುವಾಗ ಯಾಕೆ ಹಿಂದೆಟು ಹಾಕ್ತೀರಾ ಅಂತ ಜನರನ್ನ ಸೆಳಿತಾ ಇದ್ರು. ಇದರಿಂದ ನಷ್ಟ ಆಗ್ತಾ ಇದ್ದಿದ್ದು ಯಾವುದೇ ಮತಾಂತರಕ್ಕೆ ಒಳಗಾಗದ ಹಿಂದುಳಿದ ಸಮುದಾಯಗಳಿಗೆ. ಎಲ್ಲಾ ಆಯಾಮದಲ್ಲೂ ಇದು ಧರ್ಮ ದ್ರೋಹದ ಕೆಲಸ ಆಗಿತ್ತು, ಅಲ್ಲದೆ ಸಂವಿಧಾನ ಹಾಗೂ ಕಾನೂನಿನ ಆಶಯಗಳನ್ನ ಗಾಳಿಗೆ ತೋರೋ ಕೆಲಸ ಆಗ್ತಾ ಇತ್ತು. ಉತ್ತರ ಪ್ರದೇಶ, ತಮಿಳುನಾಡು ಸೇರಿ ಹಲವು ರಾಜ್ಯಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಿದ್ದು ಮುಂದಿನ ದಿನಗಳಲ್ಲಿ ಬ್ರೇಕ್ ಬೀಳೋ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಅಂದಹಾಗೆ ಭಾರತದಲ್ಲಿ ಮತಾಂತರ ನಡೆಯೋದು ಕೇವಲ ಇಲ್ಲಿರೋ ಕುತಂತ್ರಿಗಳಿಂದ ಅಲ್ಲ, ಇದರ ಹಿಂದೆ ವಿದೇಶಿ ಲಿಂಕ್ ಇದೆ ಅನ್ನೋದು ಗೊತ್ತಿರೋದೆ. ಅಂಥದ್ದೇ ಒಂದು ದೊಡ್ಡ ಜಾಲದ ಅತಿ ದೊಡ್ಡ ಮತಾಂತರ ಪ್ಲಾನ್ಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಅಮೆರಿಕ ಮೂಲದ ಫ್ರಾಂಕ್ಲಿನ್ ಗ್ರಹಾಂ ಅನ್ನೋ ವ್ಯಕ್ತಿಯ ಭಾರತ ವಿಸಿಟ್ಗೆ ಕೇಂದ್ರ ಸರ್ಕಾರ ತಡೆ ಹಾಕಿದ್ದು ವಿಸಾ ನಿರಾಕರಿಸಿದೆ ಅನ್ನೋದನ್ನ ಹೇಳಿದ್ವಿ. ಆತ ನವೆಂಬರ್ 30ಕ್ಕೆ ಈಶಾನ್ಯ ರಾಜ್ಯ ನಾಗಾಲ್ಯಾಂಡ್ ನ ಕೋಹಿಮಾಗೆ ವಿಸಿಟ್ ಮಾಡೋನಿದ್ದ. ಈ ಭೇಟಿಯ ಉದ್ದೇಶವೇ ಸಾಮೂಹಿಕ ಮತಾಂತರ ಅನ್ನೋದು ಕೇಂದ್ರಕ್ಕೆ ಖಾತ್ರಿ ಆಗಿತ್ತು. ಇದೇ ಕಾರಣಕ್ಕೆ ವಿಸಾ ನಿರಾಕರಿಸಿ ಗ್ರಹಾಂಗೆ ನೀನು ಅಲ್ಲೇ ಇರಪ್ಪ, ಇಲ್ಲಿ ಬರಬೇಡ ಅನ್ನೋ ಸಂದೇಶವನ್ನ ರವಾನಿಸಲಾಗಿದೆ. ವಿಸಾ ನಿರಾಕರಿಸಿದ್ದಕ್ಕೆ ಕ್ರೈಸ್ತ ಸಂಘಟನೆಗಳು ಹಾಗೂ ನಾಗಾಲ್ಯಾಂಡ್ನ ಪ್ರಾದೇಶಿಕ ಪಕ್ಷಗಳು ಕಿಡಿಕಾರಿವೆ.
ಫ್ರಾಂಕ್ಲಿನ್ ಬರ್ತಾನೆ ಅಂತ ಅಲ್ಪಸಂಖ್ಯಾತ ಸಮುದಾಯದವರೆಲ್ಲ ಖುಷಿಯಾಗಿದ್ರು. ಅವರನ್ನ ಬರಮಾಡಿಕೊಳ್ಳೋದಕ್ಕೆ ದೊಡ್ಡ ಪ್ಲಾನ್ ಇತ್ತು, ಹಲವು ಇವೆಂಟ್ ಗಳಿಗೆ ತಯಾರಿಯಾಗಿದ್ವಿ. ಆದ್ರೆ ಕೇಂದ್ರ ಈ ರೀತಿ ಮಾಡಿದ್ದು ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆದ್ರೆ ಇವರ ಭಾವನೆಗೆ ಧಕ್ಕೆ ತರದೇ ಇದ್ದಿದ್ರೆ ದೇಶದ ಅಸ್ಮಿತೆಗೆ ಅದೆಂತ ಧಕ್ಕೆ ಆಗ್ತಾ ಇತ್ತು ಅನ್ನೋದನ್ನ ಒಂದ್ಸಲ ನೋಡ್ಬೇಕಾಗತ್ತೆ. ಫ್ರಾಂಕ್ಲಿನ್ ಇತಿಹಾಸ ಕೆದಕ್ತಾ ಹೋದ್ರೆ ಆತನಿಗೆ ಭಾರತದ ಜೊತೆಗೆ ಹಲವು ದಶಕಗಳ ನಂಟಿದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈತನ ತಂದೆ ಕಾಲದಿಂದಲೂ ಭಾರತದಲ್ಲಿ ಇವರ ಮತಾಂತರ ಪ್ರಾಜೆಕ್ಟ್ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಎಲ್ಲಿಂದ ಶುರುವಾಯಿತು ಅಂತ ನೋಡ್ತಾ ಹೋದಾಗ್ಲೇ ಇದರಲ್ಲಿ ಕಾಂಗ್ರೆಸ್ ಹಸ್ತಕ್ಷೇಪವೂ ಇತ್ತು ಅನ್ನೋದು ಬೆಳಕಿಗೆ ಬರೋದು. ಫ್ರಾಂಕ್ಲಿನ್ ತಂದೆ ಬಿಲ್ಲಿ ಗ್ರಹಾಂ ಭಾರತಕ್ಕೆ ಮೊದಲ ಬಾರಿಗೆ ವಿಸಿಟ್ ಕೊಡೋದು 1956ರಲ್ಲಿ. ಆ ಹೊತ್ತಲ್ಲಿ ಭಾರತದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು. ಭಾರತದ ವಿಸಿಟ್ ಬಗ್ಗೆ ನೆಹರು ಬಳಿ ಬಿಲ್ಲಿ ಸಾಕಷ್ಟು ವಿಚಾರ ಹೇಳಿದ್ರು. ನೆಹರು ಆಸಕ್ತಿ ತೋರಿಸಲಿಲ್ಲ. ಆದ್ರೆ ಯಾವಾಗ ಬಿಲ್ಲಿ ಮತಾಂತರದ ಬಗ್ಗೆ ಮಾತಾಡಿದ್ನೋ ಆಗ ನೆಹರುಗೆ ಬಿಲ್ಲಿ ಬಗ್ಗೆ ಆಸಕ್ತಿ ಬರುತ್ತೆ. ನೆಹರು ಮತಾಂತರ ವಿರೋಧಿ ಆಗಿರ್ಲಿಲ್ಲ ಅನ್ನೋದು ಗೊತ್ತಾಯ್ತು ಅಂತ ಪುಸ್ತಕಗಳಲ್ಲಿ ಉಲ್ಲೇಖವಾಗಿದೆ. ಅದಾದ ನಂತರ ಬಿಲ್ಲಿ ಭಾರತಕ್ಕೆ ಮರಳೋದು 1972ರಲ್ಲಿ. ಆ ಹೊತ್ತಲ್ಲಿ ಭಾರತದಲ್ಲಿ ಇಂದಿರಾ ಆಡಳಿತ ಶುರುವಾಗಿರುತ್ತೆ. ಆಗ ಭಾರತದಲ್ಲಿ ಹಲವು ಆಂತರಿಕ ಸಮಸ್ಯೆಗಳು ಇದ್ದಿದ್ರಿಂದ ವಿದೇಶಿಗರನ್ನ ದೇಶದ ಒಳಗೆ ಸುಲಭವಾಗಿ ಅಲೋ ಮಾಡ್ತಾ ಇರಲಿಲ್ಲ. ಆದ್ರೆ ಬಿಲ್ಲಿ ವಿಸಿಟ್ಗೆ ಇಂದಿರಾ ಅನುಮತಿ ಕೊಟ್ಟಿದ್ರು ಅನ್ನೋದನ್ನ ತನ್ನ ಆಟೋಬಯೋಗ್ರಫಿಯಲ್ಲಿ ಬಿಲ್ಲಿ ಬರೆದುಕೊಂಡಿದ್ದಾನೆ. ಬಿಲ್ಲಿಯ ನಾಗಾಲ್ಯಾಂಡ್ ವಿಸಿಟ್ ಅನ್ನ ಖುದ್ದು ಮಾನಿಟರ್ ಮಾಡ್ತಾ ಇದ್ದ ಇಂದಿರಾ ಗಾಂಧಿ ಆತನಿಗೆ ಏನೆಲ್ಲಾ ಫೆಸಿಲಿಟಿ ಕೊಡಬೇಕೋ ಅದೆಲ್ಲವನ್ನ ಸರ್ಕಾರದಿಂದ ಒದಗಿಸ್ತಾರೆ. ಪೊಲೀಸ್ ಪ್ರೊಟೆಕ್ಷನ್ ಇಂದ ಹಿಡಿದು ಪ್ರೈವೇಟ್ ಹೆಲಿಕಾಪ್ಟರ್ ತನಕ ಎಲ್ಲಾ ಫೆಸಿಲಿಟಿಯನ್ನ ನೀಡಲಾಗುತ್ತೆ. ನಾಗಾಲ್ಯಾಂಡ್ ನಲ್ಲಿ ಭಾಷಣ ಮಾಡೋ ಬಿಲ್ಲಿ ತನ್ನ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ಜನರನ್ನ ಮತಾಂತರ ಮಾಡಿದ್ದ ಅನ್ನೋದು ಕೂಡ ಉಲ್ಲೇಖವಾಗಿದೆ. ಇದೆಲ್ಲದರ ಪರಿಣಾಮವೇ ಈಶಾನ್ಯ ರಾಜ್ಯಗಳಲ್ಲಿ ಮತಾಂತರ ಆದವರ ಜನಸಂಖ್ಯೆ ಹೆಚ್ಚಿರೋದು. ಇನ್ನು ಈತನ ಸುಪುತ್ರ ಫ್ರಾಂಕ್ಲಿನ್ ವಿಷಯಕ್ಕೆ ಬರೋದಾದ್ರೆ ಈತ ಈ ಹಿಂದೆ ಅಂದ್ರೆ 1984ರಲ್ಲಿ ಭಾರತಕ್ಕೆ ಬಂದಾಗ ಒಂದು ಚರ್ಚ್ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿರ್ತಾನೆ. ಆದ್ರೆ ಅಂದು ಆತನ ಉದ್ದೇಶ ಒಂದು ಚರ್ಚ್ ನಿರ್ಮಿಸೋದಲ್ಲ, ಮಿಷನ್ 1000 ಚರ್ಚ್ ಅನ್ನೋದಾಗಿರುತ್ತೆ. ಇದು ನೆರವೇರಿದೆ ಅನ್ನೋದನ್ನ ಆತನ ಒಡೆತನದ ಸಂಸ್ಥೆ ಸಮಾರಿಟನ್ ಪರ್ಸ್ ತನ್ನ ವೆಬ್ಸೈಟ್ ನಲ್ಲಿ ಬಹಿರಂಗಪಡಿಸಿತ್ತು. 2020ರಲ್ಲಿ ಬಂದಿದ್ದ ಮಾಹಿತಿಗಳ ಪ್ರಕಾರ ಫ್ರಾಂಕ್ಲಿನ್ ಮಿಷನ್ ನ ಭಾಗವಾಗಿ ಭಾರತದ ಒಳಗೆ 1012 ಚರ್ಚ್ ಹಾಗೂ 12 ಬೈಬಲ್ ಸ್ಕೂಲ್ ತಲೆ ಎತ್ತಿವೆ ಅನ್ನೋದು. ಬಹಳ ಅವಕಾಶವಾದಿಯಾಗಿರೋ ಈತನಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಜನರ ಬಳಿ ಹೋಗ್ಬೇಕು, ಹೇಗೆ ಮತಾಂತರ ಮಾಡಬೇಕು ಅನ್ನೋದು ನೀಟಾಗಿ ಗೊತ್ತಿತ್ತು. ರೇಷನ್ ಕೊಡೋದು, ಹಣ ಕೊಡೋ ಮೂಲಕ ಜನರನ್ನ ಆಕರ್ಷಿಸೋದು ಒಂದು ಕಡೆ ಆದ್ರೆ, ಕೋವಿಡ್ ಸಂದರ್ಭವನ್ನ ಆಪರ್ಚುನಿಟಿಯಾಗಿ ಬಳಸಿಕೊಂಡು ಆ ಹೊತ್ತಲ್ಲಿ ಸೇವೆ ನೆಪದಲ್ಲಿ ಮತಾಂತರ ಮಾಡೋ ಕೆಲಸಗಳು ಈತನಿಂದ ಆಗಿರೋ ಬಗ್ಗೆ ಸುದ್ದಿಗಳಿವೆ. ಏನು ಇದೇ ಫ್ರಾಂಕ್ಲಿನ್ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದು ಕೂಡ ಸುದ್ದಿಯಾಗಿತ್ತು. 2010ರಲ್ಲಿ ತನ್ನ ಭಾಷಣವೊಂದರ ವೇಳೆ ಹಿಂದೂ ಧರ್ಮದಲ್ಲಿ ಹಲವು ದೇವರುಗಳಿವೆ ಅನ್ನೋದನ್ನ ಅಪಹಾಸ್ಯ ಮಾಡಿದ್ದ ಈತ ಕೊನೆಗೆ 1000 ಭುಜಗಳಿರೋ ಆನೆ ಬಂದ್ರು ನನ್ನನ್ನ ಏನು ಮಾಡೋದಕ್ಕೆ ಆಗೋದಿಲ್ಲ, ಹಿಂದೂ ಧರ್ಮದಲ್ಲಿ 9000 ದೇವರಿದ್ರು ಅವರ್ಯಾರಿಂದಲೂ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದ. ಅಂತ ಮನಸ್ಥಿತಿಯ ವ್ಯಕ್ತಿಗೆ ಭಾರತ ಸರ್ಕಾರ ವಿಸಾ ನಿರಾಕರಿಸಿದ್ದು ಸರಿ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.